ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 9, 2026 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪ್ರೇಷನ್ ಅಡಿನಲ್ಲಿ ಅದರಲ್ಲೂ ಈ ಮುಂಬರುವಂತಹ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಅಂತಲೇ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡಲಿದ್ದಾರೆ. ಸೊ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ನಿಮಗೆ ಜನವರಿ 13ನೇ ತಾರೀಕಿನಂದು ಕಂಪ್ಲೀಟಾಗಿ ಒಂದು ರಿವಿಷನ್ ಮಾಡ್ಯೂಲನ್ನು ಆಧಾರದ ಮೇಲೆ RRP ಪ್ರೋಗ್ರಾಮನ್ನು ಡಿಸೈನ್ ಮಾಡಿರುವಂಥದ್ದಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಹಾಗೇನು 2027ರಲ್ಲಿ ಯಾರು ಎಕ್ಸಾಮ್ ಅಪಿಯರ್ ಆಗ್ತೀನಿ ಅಂತಕ್ಕಂತಹ ವಿದ್ಯಾರ್ಥಿಗಳಿದ್ದೀರೋ ಅವ್ರಿಗೋಸ್ಕರ ಅಂತೆ ಇನ್ನೊಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಸಹ ಕಂಡಕ್ಟ್ ಮಾಡಲಿದ್ದಾರೆ. ಜನವರಿ 11ನೇ ತಾರೀಕಿನಂದು ಇರುತ್ತೆ. ಸೊ ಏನೇ ಮಾಹಿತಿ ಬೇಕಿದ್ದರೂ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಸನ್ನು ನೀವು ಪಡೆದುಕೊಳ್ಬಹುದಾಗಿದೆ. ಇನ್ನು ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಸೆಂಟರ್ ಟು ಲಾಂಚ್ ನ್ಯೂ ಸ್ಕೀಮ್ ಟು ಏಡ್ ವಿಕ್ಟಿಮ್ಸ್ ಆಫ್ ರೋಡ್ ಆಕ್ಸಿಡೆಂಟ್ ಸೂನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಅಂತ ಬಂದಾಗ ಇಂಪಾರ್ಟೆಂಟ್ ಸ್ಕೀಮ್ಸ್ ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಒಂದು ನ್ಯಾಷನಲ್ ಲೆವೆಲಲ್ಲಿ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ ರೋಡ್ ಆಕ್ಸಿಡೆಂಟ್. ಸೊ ರೋಡ್ ಆಕ್ಸಿಡೆಂಟ್ ಅಂತ ಬಂದಾಗ ಇದರಿಂದ ಸಾಕಷ್ಟು ಸಾವುಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕು. ರೋಡ್ ಆಕ್ಸಿಡೆಂಟ್ ಆಗಿರುತ್ತಲ್ಲ, ಅವ್ರಿಗೋಸ್ಕರ ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಅಪ್ ಟು 1.5 ಲ್ಯಾಕ್ ತನೂ ಅವರಿಗೆ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಲಾಗುತ್ತೆ ಅಂತ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಮೆಡಿಕಲ್ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಇದು ಎಲ್ಲ ದೇಶದಲ್ಲಿ ಅವೈಲೇಬಲ್ ಇರುತ್ತೆ. ಅಂದರೆ ಯಾವುದೇ ಒಂದು ರೋಡ್ ಆಕ್ಸಿಡೆಂಟ್ ಆದ್ರೂ ಸಹ ಅವೈಲೇಬಲ್ ಇರುವಂಥದ್ದು. ಕೇವಲ ಒಂದು ನ್ಯಾಷನಲ್ ಹೈವೇಸ್ ಅಲ್ಲಿ ಆದರೆ ಮಾತ್ರ ಆ ಥರ ಏನಿಲ್ಲ. ಯಾವುದೇ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಇರುತ್ತೆ ಅಂತಲೇ ಗಮನಿಸ್ಬೋದು. ಸೊ ಇಲ್ಲಿ ಒಂದು ಗೋಲ್ಡನ್ ಅವರ್ ಅಂತ ನೋಡ್ತಾ ಇದ್ವಲ್ಲ. ಸೊ ಗೋಲ್ಡನ್ ಅವರ್ ಅಂತಂದರೆ ಇವಾಗ ಆಕ್ಸಿಡೆಂಟ್ ಆಗಿ ವಿದಿನ್ 60 ಮಿನಿಟ್ಸ್ ಇರುತ್ತಲ್ಲ, ಈ ಒಂದು 16 ಮಿನಿಟ್ಸನ್ನು ಗೋಲ್ಡನ್ ಅವರ್ ಅಂತ ಕರೆಯಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟಾಗಿ ನಾವು ಮೆಡಿಕಲ್ ಕೇರನ್ನು ಪ್ರೊವೈಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಸರ್ಕಾರ ಈ ಒಂದು ಯೋಜನೆಯನ್ನು ತರ್ತಾ ಇದೆ. ಸೊ ಇಲ್ಲಿ ನೋಡಿ, ರೋಡ್ ಆಕ್ಸಿಡೆಂಟ್ ಅಂತ ಬಂದಾಗ ಸಾಕಷ್ಟು ಫೆಟಾಲಿಟಿಯನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಭಾರತದಲ್ಲಿ ಒಟ್ಟಾರೆಯಾಗಿ ಒಂದು ರೋಡ್ ಆಕ್ಸಿಡೆಂಟ್ ಅಂತ ಬಂದಾಗ ಗ್ಲೋಬಲ್ ಲೆವೆಲಲ್ಲಿ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಅಂತಂದರೆ, ಅಂದರೆ ರೋಡ್ ಆಕ್ಸಿಡೆಂಟಿಂದ ಆಗ್ತಕ್ಕಂಥ ಒಂದು ಡೆತ್ ಅಂದರೆ 11% ಅಷ್ಟು ಭಾರತ ಗ್ಲೋಬಲ್ ಲೆವೆಲ್ನ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಓಕೆ, ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಡೆತ್ ಆಗುವಂಥ ಸಂದರ್ಭದಲ್ಲಿ ನಾವು ಯಾವ್ಯಾವ ಏರಿಯಾದಲ್ಲಿ ಹೆಚ್ಚು ಅಂದರೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ನ್ಯಾಷನಲ್ ಹೈವೇಯಿಂದ ಸಾಕಷ್ಟು ಡೆತ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಓಕೆ, ಸೊ ಇವಾಗ ನೋಡಿ, ನ್ಯಾಷನಲ್ ಹೈವೇ ಅಂತಂದರೆ ಕೇವಲ ನಮ್ಮ ಒಂದು ರೋಡ್ ನೆಟ್ವರ್ಕಲ್ಲಿ 2% ಮಾತ್ರ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಬಟ್ 30% ಅಷ್ಟು ಒಂದು ಫೆಟಾಲಿಟಿಯನ್ನು ಇದು ತೋರಿಸ್ತಾ ಇದೆ ಅಂತಲೇ ಗಮನಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಹೈಯೆಸ್ಟ್ ಡೆತ್ ಆಗ್ತಾ ಇರೋದು ನ್ಯಾಷನಲ್ ಹೈವೇಸಲ್ಲಿ ಅಂತಲೇ ನಾವು ಗಮನಿಸ್ಬೋದು. ಹಾಗಾಗಿ ಸರ್ಕಾರ ನ್ಯಾಷನಲ್ ಲೆವೆಲಲ್ಲಿ ಒಂದು ಯೋಜನೆಯನ್ನು ತರಲಿಕ್ಕೆ ಮುಂದಾಗ್ತಾ ಇದೆ. ಯಾರು ಸೇವ್ ಮಾಡ್ತಾರಲ್ಲ ಅವ್ರಿಗೋಸ್ಕರ ಅಂತಲೂ ಇನ್ಸೆಂಟಿವನ್ನು ಕೊಡ್ತಾ ಇದ್ದಾರೆ. ಅವಾರ್ಡ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. 25,000 ತನೂ ಪ್ರೈಸನ್ನು ಕೊಡ್ತಾ ಇದ್ದಾರೆ ಯಾರು ರೋಡ್ ಆಕ್ಸಿಡೆಂಟ್ ಆಗಿರುವಂಥ ಸಂದರ್ಭದಲ್ಲಿ ಸಹಾಯ ಮಾಡ್ತಾರಲ್ಲ. ಸೊ ನೀವೆಲ್ಲ ವರ್ಡ್ ಕೇಳ್ತೀರಾ. ಓಕೆ, ಸಮರ್ಥ್ಯನ ಅಂತಕ್ಕಂಥ ಒಂದು ಅವಾರ್ಡನ್ನು ಕೊಡ್ತಿದ್ರಲ್ಲ, ಅವ್ರಿಗೆ ಇವಾಗ ಕ್ಯಾಶ್ ಪ್ರೈಸನ್ನು ಕೊಡೋದ್ರ ಮುಖಾಂತರ ರಹಾವೀರ್ ಅಂತಕ್ಕಂಥ ಒಂದು ನೇಮನ್ನು ಸಹ ಅವ್ರಿಗೆ ಕೊಡ್ತಾ ಇದೆ. ಗೌರ್ಮೆಂಟು ಆಫಿಷಿಯಲಿ ಒಂದು 25,000 ಅಷ್ಟು ಇನ್ಸೆಂಟಿವ್ಸನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನೋಡಿ, ಯೂನಿಯನ್ ಗೌರ್ಮೆಂಟ್ ಯಾಕೆ ಈ ಒಂದು ರೋಡ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಫೋಕಸನ್ನು ಮಾಡ್ತಾ ಇದೆ ಅಂತಂದರೆ, ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ. ಇವಾಗ ರೋಡ್ ಆಕ್ಸಿಡೆಂಟಿಂದ ಆಗ್ತಾ ಇರುವಂಥ ಫೆಟಾಲಿಟಿ ಏನಿದೆಯಲ್ಲ, ಈ ಒಂದು ರೇಟನ್ನು 50% ಅಷ್ಟು ರಿಡಕ್ಷನ್ ಮಾಡಬೇಕು ಅಂತ ಬೈ 2030. ಸೊ 2030 ಒಳಗಾಗಿ ರೋಡ್ ಆಕ್ಸಿಡೆಂಟಿಂದ ಆಗ್ತಾ ಇರುವಂಥ ಒಂದು ಸಾವನ್ನು ತಡೆಗಟ್ಟಬೇಕು ಅಂತ 50% ಅಷ್ಟು ರಿಡಕ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಮಿಟ್ಮೆಂಟನ್ನು ಮಾಡ್ತಾ ಇದೆ. ಸೊ ಅದರಲ್ಲೂ ಒಂದು ಸ್ಟಾಕ್ಹೋಮ್ ಡಿಕ್ಲರೇಷನ್ ಏನಿದೆಯಲ್ಲ, 2020ನಲ್ಲಿರುವಂಥ ಒಂದು ಸ್ಟಾಕ್ಹೋಮ್ ಡಿಕ್ಲರೇಷನ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಕಮಿಟ್ಮೆಂಟನ್ನು ನಾವು ಗಮನಿಸ್ಬೋದು. ಸೊ ಇದರಿಂದಾಗಿ ಓವರ್ ಸ್ಪೀಡಿಂಗ್ ಆಗೋದಕ್ಕೆ ಸಂಬಂಧಪಟ್ಟಂಥ ಒಂದು ಟಾರ್ಗೆಟನ್ನು ಹಾಕೋತಾ ಇದೆ. ಅಂದರೆ ಮೇಜರ್ಸನ್ನು ತೆಗೆದುಕೊಳ್ತಾ ಇದೆ. ಓವರ್ ಸ್ಪೀಡಿಂಗ್ ಆಗಬಾರ್ದು, ಕಡಿಮೆ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಅಥವಾ ಇವಾಗ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ ಇರ್ತಾರೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಸಹ ಮೇಜರ್ಸನ್ನು ತೆಗೆದುಕೊಳ್ತಾ ಇದೆ. ಹೆಲ್ಮೆಟ್ಸನ್ನು ಕಂಪಲ್ಸರಿ ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ರೋಡಲ್ಲಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿಯೂ ಸಹ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಓವರ್ ಸ್ಪೀಡಿಂಗ್ ಆಗಿರ್ಬೋದು, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು ಹೆಲ್ಮೆಟ್ ರಿಲೇಟೆಡ್ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟ್ನ ಆಧಾರದ ಈ ರೀತಿಯಂಥ ಮೇಜರ್ಸನ್ನು ತೆಗೆದುಕೊಳ್ತಾ ಬರ್ತಾ ಇದೆ.
ಅಗೇನ್ ಈ ಒಂದು ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ 2015ರಲ್ಲಿರ್ತಕ್ಕಂಥ ಒಂದು ಡಿಕ್ಲರೇಷನು ಸಹ ನಾವಿಲ್ಲಿ ಇಂಪಾರ್ಟೆಂಟ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಒಂದು ನೇಮ್ ಏನಿದೆ ಬ್ರೆಸಿಲಿಯಾ ಡಿಕ್ಲರೇಷನ್ ಅಂತ. ಸೊ ಇದು ಇಂಪಾರ್ಟೆಂಟ್, ನಿಮಗೆ ಕೇಳ್ಬೋದು ರೋಡ್ ಸೇಫ್ಟಿಗೆ ರಿಲೇಟೆಡ್ ಇರುವಂತೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಡಿಕ್ಲರೇಷನ್ ಏನು, ಅಥವಾ ಈ ಒಂದು ಡಿಕ್ಲರೇಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಆಪ್ಷನ್ಸ್ಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿನೂ ಸಹ ರೋಡ್ ಆಕ್ಸಿಡೆಂಟಿಂದ ಆಗ್ತಾ ಇರುವಂಥ ಒಂದು ಇಂಜುರೀಸನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲೂ ಗೋಲ್ 3.6 ನಾವು ಕಾಣ್ತೇವೆ. ಓಕೆ, 3.6 ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಒಂದು ರೋಡ್ ಆಕ್ಸಿಡೆಂಟಿಂದ ಆಗ್ತಾ ಇರುವಂಥ ಒಂದು ಡೆತ್ತನ್ನು ಅಥವಾ ರೋಡ್ ಟ್ರಾಫಿಕಿಂಗ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ನಿಗಾ ವಹಿಸಬೇಕು ಅಂತ 2030 ಒಂದು ಟಾರ್ಗೆಟ್ ನಡಿನಲ್ಲಿ ಕಾಣ್ತದೆ. ಭಾರತದ ಒಂದು ಎಫರ್ಟ್ಸು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಡಿನಲ್ಲೂ ಇದೆ ಅನ್ನೋದನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ಸರ್ಕಾರ ತಂದಿರುವಂಥ ಈ ಒಂದು ಯೋಜನೆ ಇಂಪಾರ್ಟೆಂಟು. ಇಲ್ಲಿ ಫೀಚರ್ಸ್ಗಳನ್ನು ನಿಮ್ಗೆ ಕೇಳ್ಬೋದು. ಅಪ್ ಟು 1.5 ಲ್ಯಾಕ್ ತನೂ ಸಹ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮತ್ತು ಗೋಲ್ಡನ್ ಅವರ್ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ಇವಾಗ ರಹಾವೀರ್ ಅಂದರೆ ಯಾರು ಅಂತ ನಿಮಗೆ ಈಸಿಯಾಗಿ ಪ್ರಿಲಿಮ್ಸಲ್ಲಿ ಕ್ವಶನನ್ನು ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇನ್ನು ಮುಂದಿನದಾಗಿ ಮಾಧವ್ ಗಡ್ಗಿಲ್ಸ್ ಎನ್ಶೂರಿಂಗ್ ಲಿಗಸಿ ಇನ್ ದ ನೀಲ್ಗಿರೀಸ್ ಬಯೋಸ್ಪಿಯರ್ ರಿಸರ್ವ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಇಶ್ಯೂ ನಮಗೆ ಯಾಕಿದೆ ಇವಾಗ ನ್ಯೂಸಲ್ಲಿ ಅಂದರೆ ಮಾಧವ್ ಗಡ್ಗಿಲ್ಸ್ ಅವರ ಒಂದು ಡೆತ್ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಕನ್ಸರ್ವೇಷನ್ ಅಂತ ಬಂದಾಗ, ಅದರಲ್ಲೂ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂತ ಬಂದಾಗ ಯಾವ ರೀತಿಯಂಥ ಒಂದು ಕಾಂಟ್ರಿಬ್ಯೂಷನನ್ನು ಇವರು ಮಾಡಿದ್ದಾರೆ ಅಂತ ನಾವಿಲ್ಲಿ ಮನನ ಮಾಡ್ಕೊಳ್ಳೇಬೇಕಾಗುತ್ತೆ. ಇವರ ಒಂದು ಅಪ್ರೋಚ್ ಪೀಪಲ್ ಸೆಂಟ್ರಿಕ್ ಅಪ್ರೋಚನ್ನು ನಾವು ನೋಡ್ತಾ ಇದ್ವಿ. ರೈಟ್ ಬೇಸ್ಡ್ ಅಪ್ರೋಚನ್ನು ಇವರು ಹೆಚ್ಚು ಫೋಕಸ್ ಮಾಡಿರೋದಾಗಿ 2011ರಲ್ಲಿ ಇವರ ಒಂದು ನೇತೃತ್ವದಲ್ಲಿ ವೆಸ್ಟರ್ನ್ ಘಾಟನ್ನು ಕನ್ಸರ್ವೇಷನ್ ಮಾಡಬೇಕು ಅಂತ ಒಂದು ಕಮಿಟಿನ ಸೆಟಪ್ ಮಾಡಿರ್ತಾರೆ. ಸೊ ಇವರ ಒಂದು ರೆಕಮೆಂಡೇಷನ್ಸ್ಗಳನ್ನು ಅಷ್ಟೊಂದು ಸರಿಯಾಗಿ ಇಲ್ಲಿ ತೆಗೆದುಕೊಂಡಿರಲ್ಲ, ಬಿಕಾಸ್ ಇದು ರಿಯಲಿಸ್ಟಿಕ್ ಆಗಿಲ್ಲ ಅಂತ. ಮತ್ತೆ ಸರ್ಕಾರ ಏನು ಮಾಡುತ್ತೆ 2011 ಆದಮೇಲೆ 2013ರಲ್ಲಿ ಏನು ಮಾಡುತ್ತೆ ಅಂದರೆ ಕಸ್ತೂರಿ ರಂಗನ್ ಅವರ ಒಂದು ನೇತೃತ್ವದಲ್ಲಿ ಹೊಸ ಕಮಿಟಿಯನ್ನು ಫಾರ್ಮ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಇವಾಗೂ ಸಹ ಈ ವೆಸ್ಟರ್ನ್ ಘಾಟ್ ಅಂತ ಬಂದಾಗ ಸಾಕಷ್ಟು ಕಾನ್ಫ್ಲಿಕ್ಟ್ ಇದೆ, ನಾವು ಯಾವ ರೀತಿ ಕನ್ಸರ್ವ್ ಮಾಡಬೇಕು ಅಥವಾ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಅಂತ ಬಂದಾಗ. ಇಲ್ಲಿ ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಕೇಳಿದ್ದಾರೆ. ಒಂದು ಸ್ಪೀಷೀಸ್ಗಳ ಎಂಡಮಿಸಮ್ನ ಆಧಾರದ ಮೇಲೆ ಕೇಳಿದ್ದಾರೆ, ಇದರ ಇಂಪಾರ್ಟೆನ್ಸ್ನ ಆಧಾರದ ಮೇಲೆ ಸ್ಟೇಟ್ಮೆಂಟ್ಗಳು ಫಾರ್ಮ್ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು. ಯಾವ ಸ್ಟೇಟಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಜನರಲಿ ಕೇಳಿದ್ದಾರೆ ಅಲ್ವಾ. 6 ಸ್ಟೇಟ್ಸ್ಗಳಲ್ಲಿ ಇದು ಸ್ಪ್ರೆಡ್ ಆಗಿರೋದನ್ನು ನೋಡ್ತಾ ಇದ್ವಿ. ಗುಜರಾತಿಂದ ಹಿಡಿದ್ಬಿಟ್ಟು ಕೇರಳ ತನಕ ಇದೆ. ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ ರೀತಿಯಾಗಿ ಸ್ಪ್ರೆಡ್ ಆಗಿರೋದು ನೋಡ್ತಾ ಇದ್ವಿ. ಇಲ್ಲಿ ನಿಮ್ಗೊಂದು ಸಿಂಪಲ್ ಕ್ವಶನ್ ಅಂತಂದರೆ ಹೈಯೆಸ್ಟ್ ಯಾವ ಸ್ಟೇಟಲ್ಲಿ ಸ್ಪ್ರೆಡ್ ಆಗಿರೋದನ್ನು ನೋಡ್ತಾ ಇದ್ವಿ. ವೆಸ್ಟರ್ನ್ ಘಾಟ್ ಹೈಯೆಸ್ಟ್ ಯಾವ ಸ್ಟೇಟಲ್ಲಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಇವರ ಒಂದು ಕಾಂಟ್ರಿಬ್ಯೂಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವರ ಒಂದು ಐಡಿಯಾಲಜೀಸು 1980ಸಲ್ಲಿ ಬದಲಾವಣೆ ಆಗೋದನ್ನು ನಾವು ನೋಡ್ತಾ ಇದ್ವಿ. 1980ಸಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಫಾರೆಸ್ಟ್ ಡ್ವೆಲ್ಲಿಂಗ್ ಮಾಡ್ತಿರ್ತಾರಲ್ಲ, ಅವರ ಒಂದು ಇಂಪಾರ್ಟೆನ್ಸನ್ನು ಐಡೆಂಟಿಫೈ ಮಾಡ್ತಾರೆ. ನಮ್ಮ ಒಂದು ಎಕೋಸಿಸ್ಟಮ್ ಕನ್ಸರ್ವೇಷನ್ ಬಂದಾಗ ಫಾರ್ಮಿಂಗ್ ಕಮ್ಯುನಿಟೀಸ್ಗಳು ಎಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಅವರು ಥ್ರೆಟ್ ಅಲ್ಲ ಅನ್ನುವಂಥ ಒಂದು ಐಡೆಂಟಿಫಿಕೇಷನನ್ನು ಇವರೇ ಮಾಡೋದು. 2023ರಲ್ಲಿ ಇವರು ಬರೆದಿರ್ತಕ್ಕಂಥ ಒಂದು ಬುಕ್ನ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಕೋಬೋದು. ಅಂದರೆ ಇವರೊಂದು ಆಟೋಬಯೋಗ್ರಫಿಯನ್ನು ಬರೆದಿದ್ದಾರೆ. ಈ ಒಂದು ಆಟೋಬಯೋಗ್ರಫಿನಲ್ಲಿ ನಡಿನಲ್ಲಿ ಪೀಪಲ್ಗಳ ಒಂದು ಕಾಂಟ್ರಿಬ್ಯೂಷನ್. ಓಕೆ, ಸೊ ಪರ್ಟಿಕ್ಯುಲರ್ಲಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ನ ಕೇಳ್ಬೋದು. ವಾಕಪ್ ದ ಹಿಲ್ ಅನ್ನುವಂಥದ್ದು ಇದೆ ಈ ಒಂದು ಟೈಟಲ್ಲು. ಈ ಒಂದು ಬುಕ್ ನಡಿನಲ್ಲಿ ಲಿವಿಂಗ್ ಪೀಪಲ್ಗೆ ಸಂಬಂಧಪಟ್ಟಂತೆ ಅಂದರೆ ಜನರ ಒಂದು ಕಾಂಟ್ರಿಬ್ಯೂಷನ್, ಡ್ವೆಲ್ಲರ್ಸ್ಗಳ ಒಂದು ಕಾಂಟ್ರಿಬ್ಯೂಷನ್ ಎಷ್ಟು ಮಟ್ಟಿಗಿದೆ ವೆನ್ ಇಟ್ ಕಮ್ಸ್ ಟು ದಿ ನೇಚರ್ ಅನ್ನುವಂಥದ್ದಾಗಿ ಬುಕ್ಕನ್ನು ಬರೆದಿದ್ದಾರೆ. ಎಕ್ಸಾಮಿನೇಷನ್ ಡೈರೆಕ್ಟಾಗಿ ಕೇಳ್ಬೋದು ಅಲ್ವಾ. ವಾಕಪ್ ದ ಹಿಲ್ ಲಿವಿಂಗ್ ವಿತ್ ಪೀಪಲ್ ಆ್ಯಂಡ್ ನೇಚರ್ ಅನ್ನುವಂಥದ್ದಾಗಿ 2023ರಲ್ಲಿ ರೀಸೆಂಟಾಗಿ ಬರೆದಿರುವಂಥ ಒಂದು ಆಟೋಬಯೋಗ್ರಫಿ ಅಂತಲೇ ಹೇಳ್ಬೋದು. ಬೇಸಿಕಲಿ ಇವರ ಒಂದು ಐಡಿಯಾಲಜಿ ನಾವು ಎನ್ವಿರಾನ್ಮೆಂಟನ್ನು ಕನ್ಸರ್ವೇಷನ್ ಮಾಡೋದ್ರೊಂದಿಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನೊಂದಿಗೆ ಹ್ಯೂಮನ್ ರೈಟ್ಸನ್ನು ಸಹ ಮಾಡಬೇಕು. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನು ಇವತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನು ಪ್ಯಾರಲಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರ ಒಂದು ಅಪ್ರೋಚನ್ನು ಕಾಣ್ತಾ ಇದ್ದೀವಿ. ಇವಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ನೋಡ್ತೀವಲ್ಲ 1972, ಈ ಒಂದು ಆ್ಯಕ್ಟ್ ನಡಿನಲ್ಲಿ ಹಂಟರ್ ಗ್ಯಾದರರ್ಗೆ ಸಂಬಂಧಪಟ್ಟಂತೆ, ಫಾರ್ಮರ್ಸ್ಗೆ ಸಂಬಂಧಪಟ್ಟಂತೆ, ಇಂಡಿಜಿನಸ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕ್ರಿಮಿನಲೈಸ್ ಕಂಡೀಷನ್ಸನ್ನು ನೋಡ್ತಾ ಇದ್ವಿ. ಇದನ್ನು ಅಪೋಸ್ ಮಾಡಿರೋರು ಇವರು ಅಂತಲೇ ಹೇಳ್ಬೋದು. ಸೊ ಒಂದು ಲಾ ನಡಿಯಲ್ಲಿ ಯಾವ ರೀತಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿದೆ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ಗೆ ಸಂಬಂಧಿಸಿದಂತೆ ಫೋಕಸನ್ನು ಹೆಚ್ಚು ಮಾಡಿದ್ದಾರೆ. ಮಾಡಬಾರ್ದು ಅಂದರೆ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ರಿಲೇಟೆಡ್ ಇರುವಂತೆ ಅಪೋಸ್ ಮಾಡಿರುವಂಥ ಆಸ್ಪೆಕ್ಟನ್ನು ನೋಡ್ತಾ ಇದ್ದೀವಿ. ವೆಸ್ಟರ್ನ್ ಘಾಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ಯಾನಲನ್ನು ಸೆಟಪ್ ಮಾಡಿದರು. ಅದರಲ್ಲೂ ವೆಸ್ಟರ್ನ್ ಘಾಟ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ 2011ರಲ್ಲಿ ಅಂತ ನಾವು ಹೇಳಿದ್ವಲ್ಲ, ಈ ಒಂದು ಪ್ಯಾನಲ್ನ ಚೇರ್ಪರ್ಸನ್ ಆಗಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಸರಿಯಾದಂಥ ಒಂದು ಪಂಚಾಯತ್ನ ರೋಲ್ ಯಾವ ರೀತಿಯಾಗಿದೆ ವೆನ್ ಇಟ್ ಕಮ್ಸ್ ಟು ದಿ ಕನ್ಸರ್ವೇಷನ್ ಆಫ್ ಎನ್ವಿರಾನ್ಮೆಂಟ್ ಅಥವಾ ಗ್ರಾಸ್ ರೂಟ್ ಕನ್ಸಲ್ಟೇಷನನ್ನು ಇವ್ರ ಹತ್ರ ತೆಗೆದುಕೊಳ್ಬೇಕು ಅನ್ನುವಂಥ ಆಸ್ಪೆಕ್ಟನ್ನು ಐಡಿಯಾನ ಸಹ ರೆಕಮೆಂಡೇಷನ್ ಮಾಡಿರುವಂಥದ್ದಾಗಿರ್ಬೋದು. ಪೀಪಲ್ ಡ್ರಿವನ್ ಪ್ರೊಟೆಕ್ಷನನ್ನು ಇಲ್ಲಿ ಹೆಚ್ಚು ಫೋಕಸ್ ಆಗಿ ಮಾಡ್ತಾ ಇದ್ದಾರೆ.
ಜೊತೆಗೆ ಇವ್ರು ಏನು ಮಾಡ್ತಾರೆ ಅಂತಂದರೆ ವೆಸ್ಟರ್ನ್ ಘಾಟ್ ಎಕಾಲಜಿ ಅಥಾರಿಟಿಯನ್ನು ಸಹ ಪ್ರಪೋಸ್ ಮಾಡ್ತಾರೆ. ಒಂದು ಅಥಾರಿಟಿನ ಸೆಟಪ್ ಮಾಡಬೇಕು ಅನ್ನೋಂಥ ಒಂದು ಪ್ರಪೋಸಲನ್ನು ಕೊಡ್ತಾರೆ. ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ಸ್ಗಳನ್ನು ಅಥವಾ ಏರಿಯಾಗಳನ್ನು ನಾವು ಸೆಟಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಹೊಸದಾಗಿರುವಂಥ ಒಂದು ಇಂಡಸ್ಟ್ರೀಸ್ಗಳಿರುತ್ತಲ್ಲ, ಪೊಲ್ಯೂಟ್ ಮಾಡ್ತಕ್ಕಂಥ ಇಂಡಸ್ಟ್ರೀಸ್ಗಳನ್ನು ಇಲ್ಲಿ ಸೆಟಪ್ ಮಾಡಬಾರ್ದು ಅಂತ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಬ್ಯಾನನ್ನು ಸಹ ಇವ್ರು ಮಾಡ್ತಾರೆ. ಅಂದರೆ ಒಂದು ರೆಕಮೆಂಡೇಷನ್ಸನ್ನು ಕೊಡುವಂಥದ್ದು. ಬಟ್ ಈ ಒಂದು ರಿಪೋರ್ಟು 2013 ನಾವು ಹೇಳಿದ್ವಲ್ಲ, ಕಸ್ತೂರಿ ರಂಗನ್ ರಿಲೇಟೆಡ್ ಇರುವಂತೆ ಸ್ವಲ್ಪ ಡೈಲ್ಯೂಷನ್ ಆಗಿರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇದರೊಂದಿಗೆ ಇವರ ಕಾಂಟ್ರಿಬ್ಯೂಷನ್ ಅಂತಂದರೆ ಇವಾಗ ಸೇವ್ ಸೈಲೆಂಟ್ ವ್ಯಾಲಿಗೆ ಸಂಬಂಧಿಸಿದಂಥ ಒಂದು ಕಾಂಟ್ರಿಬ್ಯೂಷನ್ನ ಕಾಣ್ತಾ ಇದ್ದೀವಿ. ಸೈಲೆಂಟ್ ವ್ಯಾಲಿಗೆ ಸಂಬಂಧಿಸಿದಂಥ ಒಂದು ಮೂಮೆಂಟನ್ನು ಸಹ ಇವರು ಮಾಡೋದರಲ್ಲಿ ಒಂದು ಮುಂದಾಳತ್ವವನ್ನು ವಹಿಸಿದ್ರು ಅಂತಲೇ ಹೇಳ್ಬೋದು. ಹಾಗೂ ಟ್ರೈಬಲ್ ಕಮ್ಯುನಿಟಿ ರೈಟ್ಸ್ಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ಬಸ್ತಾರ್ ಅನ್ನುವಂಥ ಒಂದು ಟ್ರೈಬಲ್ ಕಮ್ಯುನಿಟಿಗೆ ಸಂಬಂಧಿಸಿದಂಥ ರೈಟ್ಸನ್ನು ಪ್ರೊಟೆಕ್ಷನ್ ಮಾಡೋದರಲ್ಲಿ ಇವರು ಮುಂದಾಗಿರುವಂಥ ಅಥವಾ ಇವರ ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಸ್ತುತವಾಗಿ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಸ್ಗೆ ಸಂಬಂಧಿಸಿದಂತೆ ನಾವು ನೋಡುವಂಥದ್ದಾದರೆ ಒಂದು ಸೈಂಟಿಫಿಕ್ ಫೌಂಡೇಶನನ್ನು ಕೊಟ್ಟಿದ್ದಾರೆ, ಎಷ್ಟು ಮಟ್ಟಿಗೆ ನಾವು ಕನ್ಸರ್ವೇಷನನ್ನು ಮಾಡಬೇಕು ಅನ್ನುವಂಥದ್ದಾಗಲಿ. ಹಾಗೂ IISc ಬೆಂಗಳೂರು ನಡಿನಲ್ಲಿ ಸೆಂಟರ್ ಫಾರ್ ಎಕಲಾಜಿಕಲ್ ಸೈನ್ಸನ್ನು ಫೌಂಡ್ ಮಾಡಿರತಕ್ಕಂಥವ್ರು ಇವರೇ ಅಂತಲೇ ಹೇಳ್ಬೋದು. ಹಾಗೂ ಬಯೋಸ್ಪಿಯರ್ ರಿಸರ್ವ್ ಕಾನ್ಸೆಪ್ಟ್ ಡಾಕ್ಯುಮೆಂಟನ್ನು ಸಹ ಇವರು ರಿಲೀಸ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇದಕ್ಕೆ ಸಂಬಂಧಿಸಿದಂತೆ. ಹಾಗೂ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಹೇಳ್ತೀವಲ್ಲ, ಮ್ಯಾಬ್ ಅಂತ ಹೇಳ್ತೀವಲ್ವ, ಯುನೆಸ್ಕೋದ ಮ್ಯಾಪ್ ಪ್ರೋಗ್ರಾಮ್ ನಡಿಯಲ್ಲಿ ಭಾರತದ ಒಂದು ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂತೆ ಸಹ ಇವರು ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಇವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇಮೆನ್ಸ್ ಇದೆ ಅಂತಲೇ ನಾವಿಲ್ಲಿ ಗಮನಿಸ್ಬೋದು. ಸೊ ಇವರ ಒಂದು ಅಪ್ರೋಚ್ ಯಾವ ರೀತಿಯಾಗಿದೆ, ವೆಸ್ಟರ್ನ್ ಘಾಟ್ ರಿಲೇಟೆಡ್ ಇರುವಂತೆ ಇವರೊಂದು ರೆಕಮೆಂಡೇಷನ್ಸ್ಗಳು ಯಾವ ರೀತಿಯಾಗಿದೆ, ಎಕ್ಸಾಮಿನೇಷನ್ಲಿ ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನೋಡಿ, ಒಂದು ಅಥಾರಿಟಿಯನ್ನು ಸಹ ಸೆಟಪ್ ಮಾಡಬೇಕು. ಇಲ್ಲಿ ಲೋಕಲ್ ಲೆವೆಲಲ್ಲಿರುವಂತಹ ಪಂಚಾಯತ್ ಪಾರ್ಟಿಸಿಪೇಷನ್ನ ಎನ್ಶೋರ್ ಮಾಡಬೇಕು ಅಂತ. ಅಂದರೆ ಬಾಟಮ್ ಅಪ್ ಅಪ್ರೋಚನ್ನು, ಬಾಟಮ್ ಟು ಟಾಪ್ ಅಪ್ರೋಚನ್ನು ಇವರು ಫೋಕಸ್ ಮಾಡಿದ್ದಾರೆ. ಸೊ ಗ್ರಾಮ ಸಭೆಗೆ ನಾವು ಸರಿಯಾದಂಥ ಒಂದು ರೈಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗವರ್ನೆನ್ಸ್ ಆಧಾರದ ಮೇಲೆ ಸಹ ಇವರು ಫೋಕಸ್ ಮಾಡಿರುವಂಥದ್ದು. ವೆಸ್ಟರ್ನ್ ಘಾಟ್ನಲ್ಲಿ ಒಂದು ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾವನ್ನು ನಾವು ಕ್ಲಾಸಿಫೈ ಮಾಡಬೇಕು ಅಂತ, ಅದರಲ್ಲೂ ಒಂದು ಕ್ಯಾಟಗರೈಸೇಷನ್ ಕ್ಲಿಯರಾಗಿ ಕೊಟ್ಟಿರ್ತಾರೆ, 1, 2, 3 ಈ ರೀತಿಯಾಗಿ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ. ಸೊ ಅದರ ಆಧಾರದ ಮೇಲೆ ಎಷ್ಟರ ಮಟ್ಟಿಗೆ ನಾವು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು ಬೇಡೋ, ಪ್ರಯಾರಿಟಿ ಆಧಾರದ ಮೇಲೆ ನಾವು ಕನ್ಸರ್ವೇಷನನ್ನು ಮಾಡಬೇಕು, ರಿಸ್ಟ್ರಿಕ್ಷನನ್ನು ಮಾಡಬೇಕು ಅಂತ ಕ್ಲಾಸಿಫಿಕೇಷನ್ ಕೊಟ್ಟಿರ್ತಾರೆ. ಬಟ್ ಇಂಪ್ಲಿಮೆಂಟೇಷನ್ ಮಾತ್ರ ಇನ್ನೂ ಕ್ವಶನ್ ಮಾರ್ಕಲ್ಲೇ ಇದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಸೀರಿಯಸ್ ಆಗಿ ಇದನ್ನು ಕನ್ಸಿಡರೇಷನ್ನೇ ಮಾಡಿಲ್ಲ. ಇವಾಗ ಕಸ್ತೂರಿ ರಂಗನ್ ಕಮಿಟಿ ಹೇಳೋ ಪ್ರಕಾರ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಏನಿದೆಯಲ್ಲ 37% ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಗಡಿಗಲ್ಲ ಕಮಿಟಿ ರಿಪೋರ್ಟ್ನ ಆಧಾರದ ಮೇಲೆ 64% ಅಷ್ಟು ಇಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಇದೆ ಅಂತ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅವ್ರ ರೆಕಮೆಂಡೇಷನ್ಸ್ಗಳು ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಅಥಾರಿಟಿನ ಸೆಟಪ್ ಮಾಡಬೇಕು ಅಂತ ಹೇಳ್ತಾರಲ್ಲ, ವೆಸ್ಟರ್ನ್ ಘಾಟ್ ಎಕಲಾಜಿಕಲ್ ಅಥಾರಿಟಿ, ಒಂದು ಇಂಪಾರ್ಟೆನ್ಸನ್ನು ಇವರು ಹೆಚ್ಚು ಫೋಕಸ್ ಮಾಡ್ತಾರೆ. ಬಿಕಾಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ನಲ್ಲಿ ಒಂದು ಸೆಕ್ಷನ್ 3 ಅಂತ ಬರುತ್ತೆ. ಇದರಡಿನಲ್ಲಿ ಅಥಾರಿಟಿಯನ್ನು ನಾವು ಸೆಟಪ್ ಮಾಡಬೇಕು, ಅಂದರೆ ಒಂದು ಸ್ಟ್ಯಾಟ್ಯೂಟರಿ ಬಾಡಿಯನ್ನು ಸೆಟಪ್ ಮಾಡಬೇಕು, ಇದರಿಂದ ಕನ್ಸರ್ವೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಇವರು ಹೇಳ್ತಾ ಇದ್ದಾರೆ. ಈ ಒಂದು ರಿಪೋರ್ಟ್ ನಡಿಯಲ್ಲಿ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಪ್ರೋಚನ್ನೇ ನಾವು ಹೆಚ್ಚು ಕಾಣ್ತಾ ಇದ್ದೀವಿ. ಬಟ್ ಗ್ರೌಂಡ್ ರಿಯಾಲಿಟೀಸ್ ಇಲ್ಲ ಅಂತ ರಿಪೋರ್ಟನ್ನು ಕ್ರಿಟಿಸೈಸ್ ಮಾಡ್ತಾ ಇರೋದಾಗಿಯೂ ಸಹ ನಾವು ಗಮನಿಸುವಂಥದ್ದು. ಸೊ ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನಿಮ್ಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಇವಾಗ ವೆಸ್ಟರ್ನ್ ಘಾಟ್ ಏರಿಯಾವನ್ನು ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಇದಕ್ಕೆ ಕಾರಣಗಳೇನು, ಯಾವ ರೀತಿಯಂತ ಒಂದು ಕ್ರೈಟೀರಿಯಾ ಆಧಾರದ ಮೇಲೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ, ಇಂಡಿಯಾ ಟು ಕಂಟಿನ್ಯೂ ಟು ವರ್ಕ್ ವಿತ್ ISA ಬ್ಯಾಕ್ ಸೋಲಾರ್ ಅಡಾಪ್ಷನ್. ಈ ಒಂದು ಇಶ್ಯೂನ GS ಪೇಪರ್ 2 ಅಂತ ಬಂದಾಗ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ GS ಪೇಪರ್ 3 ನಡಿಯಲ್ಲಿ ಎನರ್ಜಿ ಕನ್ಸರ್ವೇಷನ್ ಎಫರ್ಟ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಭಾರತ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸಂಬಂಧಿಸಿದಂಥ ಒಂದು ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ವೈ? ಬಿಕಾಸ್ ರೀಸೆಂಟ್ಲಿ ಅಮೇರಿಕಾ ಅಥವಾ US ಏನು ಮಾಡ್ತಾ ಇದೆ, ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಿಂದ ವಿತ್ಡ್ರಾ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಅನೌನ್ಸ್ಮೆಂಟನ್ನು ರೀಸೆಂಟ್ಲಿ ಮಾಡಿದ್ದಾರೆ. ಆರ್ಟಿಕಲ್ನ ಕಂಟೆಕ್ಸ್ಟ್ ಕ್ಲಿಯರ್ ಆಗಿದೆಯಲ್ಲ. US ಜನವರಿ 7ನೇ ತಾರೀಕಿನಂದು ಈ ಅನೌನ್ಸ್ಮೆಂಟನ್ನು ಮಾಡಿದೆ. ವೇಸ್ಟ್ಫುಲ್ ಆಗಿರ್ತಕ್ಕಂತಹ, ಇನ್ಎಫೆಕ್ಟಿವ್ ಆಗಿರ್ತಕ್ಕಂತಹ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ನಿಂದ ಅವರು ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂತ. ನಿಯರ್ಲಿ 66 ವೇಸ್ಟ್ಫುಲ್, ಇನ್ಎಫೆಕ್ಟಿವ್ ಆ್ಯಂಡ್ ಹಾರ್ಮ್ಫುಲ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ನಿಂದ ಎಕ್ಸಿಟ್ ಆಗ್ತಾ ಇರುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಸೋಲಾರ್ ಅಲಯನ್ಸು ಒಂದಾಗಿದೆ ಅಂತಲೇ ಗಮನ ಹರಿಸ್ಬೋದು. ಸೊ US ಒಂದು ರೀಸನ್ ಡಿಫ್ರೆಂಟ್ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ ಅಮೇರಿಕನ್ ಟ್ಯಾಕ್ಸ್ ಪೇಯರ್ಸ್ಗಳ ಒಂದು ಫಂಡಿಂಗನ್ನು ಸರಿಯಾಗಿ ಯುಟಿಲೈಸ್ ಮಾಡಬೇಕು ಅಂತ. ಸೊ ಈ ಒಂದು ಹಂತದಲ್ಲಿ ರಿಮೂವ್ ಮಾಡಿದ್ದಾರೆ ಅಂತ ಅವರು ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದಾರೆ. ಹಾಗಿದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಇಶ್ಯೂ ಅಂತಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇದರ ಇಂಪಾರ್ಟೆನ್ಸ್ ಏನಿದೆ, ಯಾವಾಗ ಫಾರ್ಮ್ ಆಗಿದೆ ಅನ್ನೋದನ್ನು ನಾವು ಕ್ಲಿಯರಾಗಿ ತಿಳಿದುಕೊಳ್ಬೇಕು.
COP21 ಅಡಿಯಲ್ಲಿ ಇದನ್ನು ಫಾರ್ಮ್ ಮಾಡಲಾಗುತ್ತೆ. 2015ರಲ್ಲಿ ಭಾರತದಿಂದ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ನೇತೃತ್ವ ಆಗಿರ್ಬೋದು, ಫ್ರಾನ್ಸ್ ಪ್ರೆಸಿಡೆಂಟ್ ಆಗಿರುವಂತಹ ಫ್ರಾಂಕೋಯಿಸ್ ಹೋಲ್ಯಾಂಡೋ ಇವರ ಒಂದು ನೇತೃತ್ವದ ಮುಖಾಂತರ COP21ನಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಫಾರ್ಮ್ ಮಾಡಿದ್ದಾರೆ ಅಂತ. ಯುನೈಟೆಡ್ ಸ್ಟೇಟು ಸಹ ಆವಾಗಿತ್ತು, ಇವಾಗ ವಿತ್ಡ್ರಾವಲನ್ನು ಮಾಡ್ಕೊಳ್ತಾ ಇದೆ ಅಂತ. ಇದರ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಅದರಲ್ಲೂ ಸೋಲಾರ್ ಇನ್ವೆಸ್ಟ್ಮೆಂಟನ್ನು ನಾವು ಎನ್ಹಾನ್ಸ್ ಮಾಡಬೇಕು ಅಂತ 2030 ಒಳಗಾಗಿ ಸರಿಸುಮಾರು $1 ಟ್ರಿಲಿಯನ್ ಅಷ್ಟು ಅಮೌಂಟನ್ನು ಮೊಬಲೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದರಿಂದ ಸೋಲಾರ್ ಡಿಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ. ಅದರಲ್ಲೂ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ ಸಂಬಂಧಪಟ್ಟಂತೆ ಅಥವಾ ಸ್ಮಾಲ್ ಐಲ್ಯಾಂಡ್ಗೆ ಬೇಕಾಗುವಂಥ ಸಪೋರ್ಟನ್ನು ಸಹ ಪ್ರೊವೈಡ್ ಮಾಡುವಂಥ ನಿಟ್ಟಿನಲ್ಲಿ. ಒಟ್ಟಾರೆಯಾಗಿ 125 ಮೆಂಬರ್ ಕಂಟ್ರೀಸ್ಗಳನ್ನು ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಲ್ಲಿ ಕಾಣ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಒಂದು ಕ್ಲೀನ್ ಆಗಿರ್ತಕ್ಕಂತಹ, ಅಫೋರ್ಡೆಬಲ್ ಆಗಿರುವಂತಹ ಅಥವಾ ರಿಲಯಬಲ್ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಇದು ಮಾಡ್ತಾ ಇದೆ. ವರ್ಲ್ಡ್ ವೈಲ್ಡಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಭಾರತದಲ್ಲಿರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಫಸ್ಟ್ ಇಂಟರ್ನ್ಯಾಷನಲ್ ಇಂಟರ್ ಗವರ್ಮೆಂಟಲ್ ಆರ್ಗನೈಜೇಷನ್ ಭಾರತದಲ್ಲಿ ಲೊಕೇಟ್ ಆಗಿದೆ ಅಂತ ಅನಿಸ್ಕೊಳ್ಳುತ್ತೆ. ಪ್ರಪ್ರಥಮವಾಗಿ ಇಂಟರ್ನ್ಯಾಷನಲ್ ಇಂಟರ್ ಗವರ್ಮೆಂಟಲ್ ಆರ್ಗನೈಜೇಷನ್ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಇದು ಭಾರತದಲ್ಲಿ ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರ ಒಂದು ಕೋರ್ ಮಿಷನ್ ಇಷ್ಟೇ, ವರ್ಲ್ಡ್ ವೈಡಲ್ಲಿ ನಾವು ಸಸ್ಟೈನೇಬಲ್ ಆಗಿರ್ತಕ್ಕಂಥ ಒಂದು ಎನರ್ಜಿಯನ್ನು ಸೆಕ್ಯೂರ್ ಮಾಡಬೇಕಾಗುತ್ತೆ. ಫ್ಯೂಚರಿಸ್ಟಿಕ್ ಆಗಿ ನಾವು ಇಲ್ಲಿ ಗಮನ ಹರಿಸ್ತಾ ಇದ್ವಿ, ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ವಿ. ಸೋಲಾರ್ ರಿಲೇಟೆಡ್ ಇರುವಂತೆ ಒಂದು ಫೋಕಸನ್ನು ಮಾಡ್ತಾ ಇರುವಂಥದ್ದು, ಸಸ್ಟೈನೇಬಲ್ ಆಗಿರುವಂಥ ಒಂದು ಗ್ರೋತನ್ನು ಕಾಣ್ತಾ ಇದ್ವಿ. ಕ್ವಾಲಿಟಿ ಆಫ್ ಲೈಫು ಸಹ ಗ್ಲೋಬಲ್ ಲೆವೆಲಲ್ಲಿ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಈ ಒಂದು ಹಂತದಲ್ಲಿ US ಎಕ್ಸಿಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇದನ್ನು ಗಮನ ಹರಿಸಲೇಬೇಕಾಗುತ್ತೆ. ಯಾವ ಕಂಟ್ರಿಗಳ ಒಂದು ಕೊಲಾಬ್ರೇಷನ್ ಮುಖಾಂತರ ಬಂದಿದೆ ಅನ್ನೋದು ಇಂಪಾರ್ಟೆಂಟು, ಯಾವ ಕಾನ್ಫರೆನ್ಸ್ ಆಫ್ ಪಾರ್ಟಿನಲ್ಲಿ ಇದು ಉದ್ಭವ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಇಂಪಾರ್ಟೆನ್ಸ್ ಏನಿದೆ, ಒಟ್ಟಾರೆಯಾಗಿ ಇದರ ಒಂದು ಆಬ್ಜೆಕ್ಟಿವ್ ಏನಿದೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಶೇರ್ ಆಸ್ ಅ ಕ್ರೈಟೀರಿಯನ್ ಫಾರ್ ಸೆಂಟ್ರಲ್ ಸ್ಟೇಟ್ ಟ್ರಾನ್ಸ್ಫರ್ಸ್. ಈ ಒಂದು ಇಶ್ಯೂನ GS ಪೇಪರ್ 2 ಅಂತ ಬಂದಾಗ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಕರೆಕ್ಟ್ ಮಾಡ್ಬೋದು. ಅದರಲ್ಲೂ ಫಿಸ್ಕಲ್ ಫೆಡರಲಿಸಮ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್. ಏನಲ್ಲಾದರೂ ಕೇಳುವಂಥ ಸಾಧ್ಯತೆ ಇರುತ್ತೆ. GS ಪೇಪರ್ 2ನಲ್ಲಿ ತುಂಬ ಇಂಪಾರ್ಟೆನ್ಸನ್ನು ಇದು ತೋರಿಸುತ್ತೆ. ಇಲ್ಲಿ ನೋಡಿ, ಪ್ರಸ್ತುತವಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ಕೆಲವೊಂದಿಷ್ಟು ಫಂಡನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ಗೆ ಫಂಡನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅಂತ ಒಂದು ಕ್ರೈಟೇರಿಯನ್ನ ಫಾಲೋ ಮಾಡ್ತಾ ಇದೆ. ಕೆಲವೊಂದಿಷ್ಟು ಸ್ಕೀಮ್ಗಳ ಮುಖಾಂತರ ಟ್ರಾನ್ಸ್ಫರನ್ನು ಮಾಡುತ್ತೆ. ಕೆಲವೊಂದಿಷ್ಟು ಯೋಜನೆಯನ್ನು ಹಾಕ್ಕೊಂಡಿರುತ್ತಲ್ಲ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಇರುತ್ತೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇರುತ್ತೆ. ಇದರ ಆಧಾರದ ಮೇಲೆ ಸ್ಟೇಟ್ಗೆ ಫಂಡ್ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ ಕೆಲವೊಂದಿಷ್ಟು ಸ್ಟೇಟ್ಗಳ ಸ್ಥಿತಿಗತಿಯ ಆಧಾರದ ಮೇಲೆ ಗ್ರ್ಯಾಂಟ್ಸನ್ನು ಸಹ ಕೊಡುವಂತಹ ಸಾಧ್ಯತೆ ಇರುತ್ತೆ ಅಲ್ವಾ. ಕೆಲವೊಂದಿಷ್ಟು ಅಮೌಂಟನ್ನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳಿಗೋಸ್ಕರ ಅಂತಲೇ ಕೊಡೋದಾಗಿ ನಾವು ನೋಡ್ತಾ ಇದ್ವಿ. ಇದರೊಂದಿಗೆ ಟ್ಯಾಕ್ಸ್ನ ಒಂದು ಶೇರನ್ನು ಕೊಡುತ್ತೆ. ಟ್ಯಾಕ್ಸ್ನ ಶೇರನ್ನು ಕೊಡುವಂಥ ಸಂದರ್ಭದಲ್ಲಿ ಜನರಲಿ ಫೈನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಪ್ರಸ್ತುತವಾಗಿ 15th ನಡೀತಾ ಇದೆ, 16th ಇನ್ನು ಪಾರ್ಲಿಮೆಂಟಲ್ಲಿ ಒಂದು ಟೇಬಲ್ ಬರಬೇಕು ಅಂತ ನಾವು ಗಮನ ಹರಿಸ್ತಾ ಇದ್ವಿ. ರೆಕಮೆಂಡೇಷನ್ಗಳ ಆಧಾರದ ಮೇಲೆ ನಾವು ನೋಡುವಂಥದ್ದಾದರೆ ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ, ನೀವು ಬಂದಿರುವಂಥ ಒಂದು ಸೆಂಟ್ರಲ್ ಪೂಲ್ ನಡಿನಲ್ಲಿ ಅಥವಾ ಟ್ಯಾಕ್ಸಿಂದ ಏನು ಬಂದು ಕುಂತಿರುತ್ತಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲೋಕೇಶನ್ ಆಗಿರತಕ್ಕಂಥ ಅಮೌಂಟಲ್ಲಿ ಸ್ಟೇಟ್ಗೆ ನೀವು ಯಾವ ರೀತಿಯಾಗಿ ಶೇರನ್ನು ಮಾಡಬೇಕು, ಈ ಒಂದು ಹಂತದಲ್ಲಿ ಕೆಲವೊಂದಿಷ್ಟು ರೆಕಮೆಂಡೇಷನ್ಸನ್ನು ಕೊಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 280 ನಾವು ಕಾಣ್ಬೋದಲ್ವಾ. 280 ನಡಿಯಲ್ಲಿ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಸ್ತುತವಾಗಿ ಒಂದು ವರ್ಟಿಕಲ್ ಡೆವಲ್ಯೂಷನ್ ಅನ್ನುವಂಥದ್ದಾಗಿ ಹಾಗೂ ಹಾರಿಜಾಂಟಲ್ ಡೆವಲ್ಯೂಷನ್ ಅನ್ನುವಂಥದ್ದಾಗಿ ರೆಕಮೆಂಡೇಷನ್ಸನ್ನು ಮಾಡುತ್ತೆ. ವರ್ಟಿಕಲ್ ಡೆವಲ್ಯೂಷನ್ ಅಂತ ಬಂದಾಗ ಸ್ಟೇಟ್ಗೆ ಒಂದು ಡಿವಿಸಿಬಲ್ ಪೂಲ್ನಿಂದ ಕೊಡ್ತಾರೆ. 41% ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಬಂದಾಗ ಇಲ್ಲಿ ಕ್ರೈಟೇರಿಯಾವನ್ನು ಕನ್ಸಿಡರ್ ಮಾಡ್ತಾರೆ. ಸ್ಟೇಟ್ನಲ್ಲಿರ್ತಕ್ಕಂಥ ಒಂದು ಕೆಪಾಬಿಲಿಟಿ ಆಧಾರದ ಮೇಲೆ ಅವರು ಎಷ್ಟು ಮಟ್ಟಿಗೆ ನೀಡನ್ನು ಹೊಂದಿದ್ದಾರೆ, ಅವರ ಒಂದು ಫಿಸಿಕಲ್ ನೀಡ್ನ ಆಧಾರದ ಮೇಲೆ, ಅವರ ಒಂದು ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಕೊಡ್ತಾರಲ್ಲ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ನೋಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂಥ ಕ್ರೈಟೀರಿಯಾ ನಮಗೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅಂತ ಬಂದಾಗ ಇನ್ಕಮ್ ಡಿಸ್ಟೆನ್ಸ್ನ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಅವರ ಆದಾಯವನ್ನು ಹೊಂದಿದ್ದಾರೆ, ಇನ್ಕಮ್ ಡಿಸ್ಟೆನ್ಸ್ನ ಆಧಾರದ ಮೇಲೆ 45% ಅಲೋಕೇಶನ್ ಇದೆ. ಪಾಪ್ಯುಲೇಷನ್ ಅಂತ ಬಂದಾಗ
11ರ ಒಂದು ಸೆನ್ಸಸನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. 15% ನಾವು ನೋಡ್ತಾ ಇದ್ದೀವಿ ಪಾಪ್ಯುಲೇಷನ್. ಏರಿಯಾ ಅಂತ ಬಂದಾಗೂ ಸಹ 15% ಇದೆ. ಫಾರೆಸ್ಟ್ ಮತ್ತು ಎಕೋಲಾಜಿಗೆ ಸಂಬಂಧಪಟ್ಟಂತೆ ನೋಡಿದಾಗ 10% ಇರುವಂಥದ್ದು. ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂತ ಅಂದಾಗ 12.5% ಇದೆ. ಟ್ಯಾಕ್ಸ್ ರಿಲೇಟೆಡ್ ಇರುವಂಥ ಒಂದು ಎಫರ್ಟ್ಸನ್ನು ನೋಡಿದಾಗ 2.5% ಇದೆ. ಈ ರೀತಿಯಾಗಿ ಕ್ರೈಟೇರಿಯಾ ಆಧಾರದ ಮೇಲೆ ಒಂದು ವೇಟೇಜನ್ನು ಹೊಂದಿರೋದಾಗಿ ಗಮನಿಸ್ತಾ ಇದ್ದೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಇದೊಂದು ಹಾರಿಜಾಂಟಲ್ ಡೆವಲ್ಯೂಷನ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ. ಈ ರೀತಿಯಾಗಿ ಫೈನಾನ್ಸ್ ಕಮಿಷನ್ನ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲಿ ಟ್ಯಾಕ್ಸ್ನ ಮುಖಾಂತರ ದುಡ್ಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಡಿವಿಸಿಬಲ್ ಪೂಲ್ನ ಮುಖಾಂತರ ದುಡ್ಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಏನು ಕನ್ಸರ್ನ್ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ಗಳು ಈ ಒಂದು ಸೆಂಟ್ರಲ್ ಟ್ಯಾಕ್ಸ್ ಪೂಲ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾಯಿದೆ. ಇವಾಗ ಕರ್ನಾಟಕವನ್ನೇ ನಾವು ತೆಗೆದುಕೊಳ್ಳುವಂಥದ್ದಾದರೆ ಟ್ಯಾಕ್ಸ್ ರಿಲೇಟೆಡ್ ಇರುವಂತೆ ಅಥವಾ GST ರಿಫಾರ್ಮ್ ಆದಮೇಲೆ ಸಾಕಷ್ಟು ಕಲೆಕ್ಷನ್ಸನ್ನು ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ರಿಸೀವಿಂಗ್ ದ ಟ್ಯಾಕ್ಸ್ ಡೆವಲ್ಯೂಷನ್ ಫ್ರಾಮ್ ದ ಸೆಂಟರ್ ಅಲ್ಲ, ಆ ಒಂದು ಸಂದರ್ಭದಲ್ಲಿ ಕಡಿಮೆ ಅಮೌಂಟ್ ಇವರಿಗೆ ಸಿಕ್ಕುತ್ತೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ಗಳ ಒಂದು ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸ್ ಡೆವಲ್ಯೂಷನನ್ನು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ. ಸೊ ಸ್ಟೇಟ್ ಗೌರ್ಮೆಂಟ್ ಒಂದು ಕನ್ಸರ್ನು ಇದೇ ಆಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಗ್ಯುಮೆಂಟ್ಸನ್ನು ಮಾಡ್ತಾ ಇದೆ. ಈ ಮೊದಲು ಸ್ಟ್ರೈಕ್ ಮಾಡಿರೋದನ್ನು ಸಹ ನಾವು ನೋಡ್ತಾ ಇದ್ವಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಬಂದಾಗ. ಇನ್ನೊಂದು ಏನಂತಂದರೆ ಈ ಒಂದು ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಮಾಡಿರುತ್ತಲ್ಲ, ಇದು ಕೇವಲ ಒಂದು ಅಡ್ವೈಸರಿ ನೇಚರಲ್ಲಿ ಮಾತ್ರ ಇರುತ್ತೆ. ಸೊ ಇಲ್ಲಿ ಸರ್ಕಾರ ತೆಗೆದುಕೊಳ್ಬೋದು, ಪ್ರೊವಿಷನ್ಸ್ಗಳನ್ನು ತೆಗೆದುಕೊಳ್ಳದೇ ಇರುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಸಿಂಪಲ್ ಕ್ವಶನ್ನ ಕೇಳುವಂಥದ್ದಾದರೆ 16th ಫೈನಾನ್ಸ್ ಕಮಿಷನ್ ಅಂತ ನೋಡ್ತಾ ಇದ್ದೀವಲ್ಲ, ಇದರ ಒಂದು ಡ್ಯೂರೇಷನ್ ಯಾವ ರೀತಿ ಆದರೆ, ಸೊ ಎಷ್ಟು ವರ್ಷಕ್ಕೊಮ್ಮೆ ಈ ಒಂದು ಫೈನಾನ್ಸ್ ಕಮಿಷನನ್ನು ಸೆಟಪ್ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಪ್ರಸ್ತುತವಾಗಿ ಫಿಸ್ಕಲ್ ಫೆಡರಲಿಸಮ್ ನಡಿನಲ್ಲಿ ಸ್ಟೇಟ್ ಗೌರ್ಮೆಂಟ್ನ ಒಂದು ಕನ್ಸರ್ನ್ ಯಾವ ರೀತಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಟ್ಯಾಕ್ಸ್ ಎಫರ್ಟ್ 2.5% ಅಂತ ನೋಡಿದ್ವಲ್ಲ ಹಾರಿಜಾಂಟಲ್ ಡೆವಲ್ಯೂಷನ್ ನಡಿನಲ್ಲಿ, ಇದನ್ನು 15th ಫೈನಾನ್ಸ್ ಕಮಿಷನಲ್ಲಿ ಆ್ಯಡ್ ಮಾಡಿದ್ರು ಅನ್ನೋದು ನಮಗೆ ಇಂಪಾರ್ಟೆಂಟ್. ಬಿಕಾಸ್ ಮೊದಲು ಟ್ಯಾಕ್ಸ್ ಎಫರ್ಟ್ಸನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಬಟ್ 15th ಫೈನಾನ್ಸ್ ಕಮಿಷನಲ್ಲಿ 2.5% ವೇಟೇಜನ್ನು ಕೊಡ್ತಾ ಇರೋದಾಗಿ ನಾವು ನೋಡ್ತಾ ಇದ್ದೀವಿ. 14th ಫೈನಾನ್ಸ್ ಕಮಿಷನಲ್ಲಿ ಇರಲಿಲ್ಲ, 15th ಇದೆ ಅನ್ನುವಂಥ ಒಂದು ಡಿಫ್ರೆನ್ಸು ನಿಮ್ಗೆ ಗೊತ್ತಿರಲಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಮುಂದಿನದಾಗಿ ಈಸ್ ದ 10-minute ಡೆಲಿವರಿ ಮಾಡೆಲ್ ನೆಸಸರಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಹಾಗೂ GS ಪೇಪರ್ 3ಗೆ ಸಂಬಂಧಪಟ್ಟಂತೆ ವರ್ಕರ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಆಗಿರ್ಬೋದು, ಚಾಲೆಂಜ್ ಆಗಿರ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಇರುವಂಥ ಒಂದು ಡೀಟೇಲ್ ಏನಂತಂದರೆ 10-minute ಡೆಲಿವರಿ ಆಸ್ಪೆಕ್ಟನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಮಾಡೆಲ್ ಇವಾಗ ಅರ್ಬನ್ ಏರಿಯಾದಲ್ಲಿ ಸಾಕಷ್ಟು ಚಾಲ್ತಿಯಲ್ಲಿದೆ ಅಂತಲೇ ಗಮನ ಹರಿಸ್ಬೋದು. ಇವಾಗ ನೋಡಿ, ಕ್ವಿಕ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳು ಇದನ್ನು ಒಂದು ರೂಢಿ ಮಾಡ್ಕೊಂಡಿದೆ. ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಒಂದು ಪ್ರೆಷರ್ನ ಬಿಲ್ಡ್ ಮಾಡಿದೆ. 10 ಮಿನಿಟ್ಸಲ್ಲಿ 20 ಮಿನಿಟ್ಸಲ್ಲಿ ಡೆಲಿವರಿ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇದರಿಂದ ವರ್ಕರ್ ಮೇಲೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅನ್ನೋಂಥ ಒಂದು ಡಿಸ್ಕಷನನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬಿಕಾಸ್ ಇವಾಗ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅಂತ ಬಂದಾಗ ನಾವು ಡೆಫಿನೆಟ್ಲಿ ಗಿಗ್ ವರ್ಕರ್ಸ್ ಅಂತಲೇ ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ ಅಲ್ವಾ. ಸೊ ಇವಾಗ ನೋಡಿ, ಡೆಲಿವರಿ ಟೈಮ್ ಸರಿಯಾಗಿ ಅವರು ರೀಚ್ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದರೆ ಈ ಒಂದು ಆಲ್ಗಾರಿದಮ್ ಸಿಸ್ಟಮ್ ನಡಿಯಲ್ಲಿ ಅಥವಾ ಆ್ಯಪಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಅವರಿಗೆ ಪೆನಾಲ್ಟಿ ಹಾಕುವಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ. ಆ ರೀತಿಯಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಇದು ವರ್ಕರ್ ಮೇಲೆ ಬೀರುತ್ತೆ. ಫ್ರೀಕ್ವೆಂಟಾಗಿ ಅವ್ರ ಮೇಲೆ ಆಗ್ತಾ ಇರುವಂಥ ಒಂದು ಚಾರ್ಜಸ್ಗಳನ್ನು ಸಹ ನೋಡ್ಬೋದು. ಸೊ ಸಡನ್ನಾಗಿ ಒಂದು ವೇಳೆ ಸರಿಯಾದ ಟೈಮಲ್ಲಿ ಅವ್ರು ರೀಚ್ ಮಾಡಿಲ್ಲ ಅಂತಂದರೆ ಅವರ ಐಡಿಗಳು ಸಹ ಡಿಆಕ್ಟಿವೇಷನ್ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಸ್ಪೀಡಾಗಿ ಡೆಲಿವರಿ ಮಾಡಬೇಕು, ಇಂಟೆನ್ಸಿಫೈ ಆಗಿರ್ತಕ್ಕಂಥ ಡೆಲಿವರಿಯನ್ನು ಮಾಡಬೇಕು ಅಂತ. ಈ ಒಂದು ಹಂತದಲ್ಲಿ ಇವ್ರ ಮೇಲೆ ಕ್ರಿಯೇಟ್ ಆಗುವಂಥ ಒಂದು ಸ್ಟ್ರೆಸ್ ಅಥವಾ ಅವ್ರ ಮೇಲೆ ಆಗ್ತಾ ಇರುವಂಥ ಒಂದು ಪ್ರೆಷರ್ ಎಷ್ಟು ಮಟ್ಟಿಗೆ ಒಂದು ವಲ್ನರಬಲ್ ಆಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಟೈಮ್ ಲೈನನ್ನು ರೀಚ್ ಮಾಡಬೇಕು ಅಂತ. ಬಿಕಾಸ್ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ಸಂಬಂಧಪಟ್ಟಂಥ 2 ಆರ್ಗ್ಯುಮೆಂಟ್ಸನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು, ಗಿಗ್ ವರ್ಕರ್ಸ್ ಅಂತಂದು ಬಂದಾಗ ಈ ಒಂದು ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ನ ಮುಖಾಂತರ ಸಾಕಷ್ಟು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ರ್ಯಾಪಿಡ್ಲಿ ಇವಾಗ ಸೆಮಿ ಸ್ಕಿಲ್ಡ್ ವರ್ಕರ್ಗೆ ಬೇಕಾಗಿರುವಂಥ ಒಂದು ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಮಾರ್ಕೆಟಲ್ಲಿ ಒಂದು ಡಿಮ್ಯಾಂಡನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಈ ಪ್ಲ್ಯಾಟ್ಫಾರ್ಮ್ಗಳ ಇಂಪಾರ್ಟೆನ್ಸ್ ಏನಿದೆ, ಒಂದು ಎಂಪ್ಲಾಯ್ಮೆಂಟ್ ಹಾಗೂ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಡಿಮ್ಯಾಂಡ್. ಇವಾಗ ನಾವು ಕ್ವಿಕ್ಕಾಗಿ ಡೆಲಿವರಿ ಮಾಡ್ತಾ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ಅರ್ಬನ್ ಏರಿಯಾದಲ್ಲಿ ಒಂದು ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆ, ಡಿಮ್ಯಾಂಡನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಂತಂದರೆ ನಾವು ಲೇಬರ್ ಕೋಡ್ ನಡಿನಲ್ಲಿ ಸ್ವಲ್ಪ ಚೇಂಜಸನ್ನು ಯಾಕೆ ಮಾಡಬಾರ್ದು ಅಂತ ಈ ಒಂದು ಕನ್ವರ್ಸೇಷನಲ್ಲಿ ನೋಡ್ತಾ ಇದ್ವಿ. ಲೇಬರ್ ಕೋಡ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಒಂದು ಸೋಷಿಯಲ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಅಂತ ಬಂದಾಗ ಫಂಡ್ ಅಲೋಕೇಶನ್ನ ಮಾಡ್ತಾ ಇದ್ವಿ. ಪ್ರಸ್ತುತವಾಗಿ ನಾವು ಆ ಫಂಡ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ನೋಡಿದ್ವಲ್ಲ, ಕಂಪಲ್ಸರಿ ಒಂದು ಯಾರ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಡೇಸ್ಗಳನ್ನು ಕೌಂಟ್ ಮಾಡೋದಾಗಲಿ, 90 ಡೇಸ್ ಅಥವಾ ಡಿಫ್ರೆಂಟ್ ಅಗ್ರಿಗೇಟರ್ನ ಮುಖಾಂತರ 120 ಡೇಸ್ ಅಂತ ರೀಸೆಂಟ್ಲಿ ಡಿಸ್ಕಸ್ ಮಾಡಿದ್ವಲ್ಲ.
ಸೊ ಪೋರ್ಟಲ್ನ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿ ಅಥವಾ ಡೇಸನ್ನು ಅಕ್ಯುರೇಸಿ ತೋರಿಸಿ ಫಂಡನ್ನು ರಿಸೀವ್ ಮಾಡ್ಕೊಳ್ಳೋ ಹಂತವನ್ನು ನಾವು ತೆಗೆದುಕೊಂಡಾಗ ಅಲ್ಲಿನೂ ಸಹ ಚಾಲೆಂಜಸನ್ನು ನೋಡ್ತಾ ಇದ್ದೀವಿ. ಆದರೆ ಇವಾಗ ಪರ್ಟಿಕ್ಯುಲರ್ಲಿ ಒಂದು ಮಿನಿಮಮ್ ವೇಜಸ್ ರಿಲೇಟೆಡ್ ಇರುವಂತೆ ನಾವು ಯಾವ ಸೆಕ್ಯೂರಿಟಿಯನ್ನು ತೊಗೊಂಬರ್ತಾ ಇದ್ದೀವಿ ಅಥವಾ ಅವರ್ಸ್ನ ಆಧಾರದ ಮೇಲೆ ಯಾವ ರೀತಿಯಂಥ ಒಂದು ಸೆಕ್ಯೂರಿಟಿಯನ್ನು ತರ್ತಾ ಇದ್ದೀವಿ, ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕು. ಕೇವಲ ಒಂದು ಸೋಷಿಯಲ್ ಸೆಕ್ಯೂರಿಟಿ ಅಂತ ಬಂದಾಗ ಒಂದು ಫಂಡನ್ನು ನಾವು ಅಲೋಕೇಟ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೀವಿ. ಲೇಬರ್ ಕೋಡ್ ನಡಿಯಲ್ಲಿ ಮಿನಿಮಮ್ ವೇಜ್ ಆಗಿರ್ಬೋದು, ಅವರ್ಸ್ ರಿಲೇಟೆಡ್ ಇರ್ತಕ್ಕಂಥ ಇದೆ, ಅವರಿಗೆ ಸಂಬಂಧಪಟ್ಟಂಥ ಒಂದು ಸೆಕ್ಯೂರಿಟಿ ಚಾಲೆಂಜಸ್ ಅಂತ ಬಂದಾಗ ಅಂದರೆ ಪರ್ಟಿಕ್ಯುಲರ್ಲಿ ಅವರ ಒಂದು ಸ್ಟ್ರೆಸ್ ಆಗಿದೆ, ಹೆಲ್ತ್ ಕಂಡೀಷನ್ಸ್ ಇದೆ, ಅದನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ನಾವು ಎಷ್ಟು ಮಟ್ಟಿಗೆ ಫೋಕಸನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಆಸ್ಪೆಕ್ಟು. ಸೇಫ್ಟಿ ರಿಲೇಟೆಡ್ ಇರುವಂಥ ಒಂದು ಕನ್ಸರ್ನ್ಗಳು ಡೆಫಿನೆಟ್ಲಿ ಇದ್ದೇ ಇದೆ ಇಲ್ಲಿ. ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಆಟೋಮೇಷನ್ನ ಯೂಸ್ ಮಾಡೋದ್ರ ಮುಖಾಂತರ ವರ್ಕರ್ಸ್ಗಳು ಇವಾಗ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಇವರನ್ನು ನಾವು ಸೈಲೆಂಟಾಗಿ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಆಥರ್ ಅವರ ಒಂದು ಆರ್ಗ್ಯುಮೆಂಟನ್ನು ನಾವು ಗಮನ ಹರಿಸ್ಬೋದು. ಸೊ ಆಲ್ಗರಿದಮ್ನ ಆಧಾರದ ಮೇಲೆ ನಾವು ಅಪ್ಡೇಷನ್ಸನ್ನು ತೆಗೆದುಕೊಳ್ಳೋದು ಹೊರತಾಗಿ ಸೊ ಕೋರ್ ಇಶ್ಯೂ ಏನಿದೆ, ಸೊ ಇವಾಗ ನಾವು ಫಾಸ್ಟ್ ಡೆಲಿವರಿ ಮಾಡೋಕ್ಕಿಂತ ಮುಂಚೆ ಒಂದು ಗ್ಯಾಪನ್ನು ಕೊಡ್ಬೋದಲ್ವಾ, ಅಪ್ ಟು 30 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ತನೂ ಒಂದು ಮಾರ್ಜಿನಲ್ ರೇಂಜನ್ನು ಇಟ್ಕೊಳ್ಳೋದ್ರ ಮುಖಾಂತರ ಚೇಂಜಸನ್ನು ಮಾಡ್ಬೋದಲ್ವ ಅಂತ ಆಥರು ಒಂದು ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಸರಿಯಾದಂಥ ಒಂದು ರೆಗ್ಯುಲೇಷನ್ಸನ್ನು ತರಬೇಕು, ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಎನ್ಶೋರ್ ಮಾಡಬೇಕು. ಒಂದು ಜೊತೆಗೆ ಇನ್ಕಮ್ಗೆ ಸಂಬಂಧಪಟ್ಟಂತೆಯೂ ಸಹ ಅವ್ರಿಗೊಂದು ಪ್ರೆಡಿಕ್ಟಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಅವ್ರಿಗೇನಾದರೂ ಇನ್ಸೆಂಟಿವ್ಸ್ ಕೊಡುವಂಥದ್ದಾಗಲಿ ಅಥವಾ ಅವರ ಒಂದು ಡಿಲೇ ಕಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಟ್ರಾನ್ಸ್ಪರೆನ್ಸಿಯನ್ನು ತರಬೇಕಿಲ್ಲಿ. ಸೊ ಅವರಿಗೆ ಒಂದು ಸೇಫ್ಟಿನ ಒದಗಿಸಬೇಕು, ಅಕೌಂಟಬಿಲಿಟಿನೂ ಸಹ ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ರೀಡಿಸೈನ್ ಮಾಡಬೇಕು ಮಾಡೆಲನ್ನು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿರುವಂಥ ಒಂದು ಡಿಸ್ಕಷನ್, ಈ ಒಂದು ಚರ್ಚೆ ನಡೆಯಲ್ಲಿ ಸೊ ಎಷ್ಟರ ಮಟ್ಟಿಗೆ ಒಂದು ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂಥ ಪ್ರೊಟೆಕ್ಷನ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಆಸ್ಪೆಕ್ಟನ್ನು ನಾವು ಇಲ್ಲಿ ನೋಡ್ಬೋದು. ಯಾವ ರೀತಿ ಒಂದು ಚರ್ಚೆ ಇದೆ ಜನರಲಾಗಿ ಒಂದು ಟೆಕ್ನಾಲಜಿನ ಕನೆಕ್ಟ್ ಮಾಡೋದ್ರ ಮುಖಾಂತರ, ನಮ್ಮ ಲಾನ ಕನೆಕ್ಟ್ ಮಾಡೋದ್ರ ಮುಖಾಂತರ ನಾವಿಲ್ಲಿ ಕಾಣ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವೈ ಈಸ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಸಜೆಸ್ಟೆಡ್ ಆಸ್ ಅ ಕ್ರೈಟೇರಿಯನ್ ಫಾರ್ ಸೆಂಟರ್ ಸ್ಟೇಟ್ ಟ್ಯಾಕ್ಸ್ ಡೆವಲ್ಯೂಷನ್. 3 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇಟ್ ರಿಫ್ಲೆಕ್ಟ್ಸ್ ದ ಅಂಡರ್ಲೈಯಿಂಗ್ ಟ್ಯಾಕ್ಸ್ ಬೇಸ್ ಆಫ್ ಅ ಸ್ಟೇಟ್, ಕೋರಿಲೇಟ್ ಸ್ಟ್ರಾಂಗ್ಲಿ ವಿತ್ GST ಕಲೆಕ್ಷನ್, ಹಾಗೂ ಇಟ್ ಎಲಿಮಿನೇಟ್ಸ್ ದ ನೀಡ್ ಫಾರ್ ಇಕ್ವಿಟಿ ಬೇಸ್ಡ್ ಕ್ರೈಟೇರಿಯಾ ಅಂತ 3 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.